ನಮಸ್ಕಾರ. ಯಾರೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯಾಲಯವನ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಶೇರ್ ಮಾಡ್ತಾ ಇದ್ದೀರಾ, ತಮಗೆಲ್ಲ ವಂದಿಸುತ್ತಾ, ನನ್ನ ಪ್ರೀತಿಯ ಎಲ್ಲಾ ಕನ್ನಡದ ಜನತೆಗೆ ವಂದಿಸುತ್ತಾ, ಇವತ್ತಿನ ಈ ವೇದಿಕೆಯಲ್ಲಿ ಈ ಸಂಚಿಕೆಯಲ್ಲಿ ನಾವು ಗಜಕೇಸರಿ ಯೋಗ ಅಂದ್ರೆ ಏನು, ಗಜಕೇಸರಿ ಯೋಗ ಯಾರಿಗೆ ಬರುತ್ತೆ, ಗಜಕೇಸರಿ ಯೋಗದಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಅದಕ್ಕಿಂತ ಮೊದಲನೆಯದಾಗಿ ನನ್ನ ಕುಲ ದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿ ಪಾದಾರ ವಿಂದಗಳಲ್ಲಿ ನಮಸ್ಕರಿಸುತ್ತಾ, ಗಜಕೇಸರಿ ಯೋಗ ನಿಮ್ಗೆಲ್ಲ ಗೊತ್ತಿದೆ, ನೀವೆಲ್ಲ ಕೇಳಿರ್ತೀರ, ಎಲ್ಲಾರು ಹೇಳ್ತಾ ಇರ್ತಾರೆ ಗಜಕೇಸರಿ ಯೋಗ ಬಂದ್ರೆ ಹಂಗಾಗ್ತಾನೆ, ಗಜಕೇಸರಿ ಯೋಗ ಬಂದಿದೆ ಅಂತೆ, ದುಡ್ಡು ಬೇಜಾನ್ ಮಾಡಿದಾನೆ ಅಂತೆಲ್ಲ ಕೇಳಿರ್ತೀರಾ. ಅದು ಯಾರಿಗ್ ಬರುತ್ತೆ, ಯಾವಾಗ ಬರುತ್ತೆ, ಯಾವ್ಯಾವ ರಾಶಿ ಅದು ಹೆಚ್ಚು ಪ್ರತಿಫಲವನ್ನ ಕೊಡುತ್ತೆ ಅನ್ನೋದನ್ನ ನಾವು ನೋಡೋದೇ ಆದ್ರೆ, ಗಜಕೇಸರಿ ಯೋಗ ಇದು ಬಂದು ಎಲ್ಲಾ ಯೋಗಗಳ ತರ ಇದು ಒಂದು ಯೋಗನೇ. ಈಗ ನಾವು ಅಮಲ ಯೋಗ ನೋಡಿದಿರಿ, ಹಂಸ ಯೋಗ ನೋಡಿದಿರಿ, ಈ ಎಲ್ಲಾ ಯೋಗಗಳು ಏನಿದೆಯೋ ಇದು ಕೂಡ ಒಂದು ಯೋಗನೇ. ಇದು ಸ್ವಲ್ಪ ಅದಕ್ಕಿಂತ ಎಲ್ಲ ಪವರ್ಫುಲ್ ಆಗಿರುತ್ತಷ್ಟೆ. ಅದು ಅವರ ಜಾತಕದ ಮೇಲೆ ಎಲ್ಲರಿಗೂ ಯಾವಾಗ ಹೇಗ್ ಬರುತ್ತೆ ಅನ್ನೋದಲ್ಲ. ಇದು 4 ವರ್ಷಕ್ಕೆ ಒಮ್ಮೆ ಗಜಕೇಸರಿ ಯೋಗ ಬರುವಂತಹ ಯೋಗ ಇದ್ದೇ ಇರುತ್ತೆ, ಎಲ್ಲಾ ಮನುಷ್ಯರಿಗೂ ಇರುತ್ತೆ. ಆದರೆ ಅದರಲ್ಲಿ ಯಾರಿಗೆ ಉತ್ತಮ, ಯಾರಿಗೆ ಅತ್ಯುತ್ತಮ, ಯಾರಿಗೆ ಅತ್ಯುತ್ತಮನೂ ಇಲ್ಲ ಉತ್ತಮನೂ ಇಲ್ಲ, ಒಂದು ಸತ್ವಾಗನ್ ಬದುಕ್ತಾ ಇರ್ತಾನಷ್ಟೆ. ಕೆಳಮಟ್ಟಿಗೆ ಅಯ್ಯೋ ಹೆಂಗಿದ್ದ ಗೊತ್ತವನು, ಇವತ್ ನೋಡು ನಾಯಿ ಪಾಡ ಒಂದು ಅಂತಾರಲ್ಲ, ಅದಕ್ಕೆ ಅವನ್ ಚಿತ್ರಾನ್ನಾಗೋಗ್ಬಿಟ್ಟಿರ್ತಾನೆ ಅಂತಾರಲ್ಲ, ಅದನ್ನ ಮೀರಿ ಮತ್ತೆ ಅವನು ಏನ್ ಮಾಡ್ತಾರೆ, ಇದನ್ನ ಮಣ್ಣಿಂದ ಎದ್ದು ಬಂದ ಅಂತ ನೋಡಿ. ಏನಂದ್ರೆ ಈ ಕೆಳಮಟ್ಟದಿಂದ ಒಂದೇ ಸತಿ ಮೇಲಕ್ಕೆ ಎದಳ್ತಾರೆ ನೋಡಿ. ಅವ್ ಏನೋ ಲಾಸ್ ಮಾಡ್ಕೊಂಡು ಮನೆ ಮಠ ಎಲ್ಲಾನು ಮಾರಿ, ಕಾರು ಗಿರ್ ಎಲ್ಲಾನು ಮಾರಿ, ಇನ್ನೇನು ಇಲ್ಲ ಅವ್ನು ಮುಗಿದೋಯ್ತು ಅಂತ ಇರ್ತಾರೆ. ಇನ್ನೊಂದ್ 2 ವರ್ಷ ಏನಂದ್ರೆ ಇಮಿಡಿಯೇಟ್ ಮತ್ತೆ ಜಂಪ್ ಆಗ್ಬಿಡ್ತಾನೆ, 1 to 2 ದುಡ್ಡು ಆಗ್ತಾನೆ. ಏನಕ್ಕೆ ಅಂದ್ರೆ ಅವಾಗ ಅವ್ರಿಗೆ ಗಜಕೇಸರಿ ಯೋಗ ಇದೆ. ಅವನಿಗೆ ಫಿನಿಕ್ಸ್ ಅಕ್ಕಿ ತರ ಹೇಳ್ತಾರೆ, ಏನು ಮುಳುಗಿದ್ರು ಪಟ್ಟಕ್ಕಂತ ಎದ್ ಬಂದು ಫಿನಿಕ್ಸ್ ಅಕ್ಕಿ ತರ ಎದ್ ಬಂದ ಅಂತಾರಲ್ಲ, ಇದೇ ಕಾರಣ. ಗಜಕೇಸರಿ ಯೋಗ ಇದ್ದಾಗ ಮಾತ್ರ ಅವರು ಆ ರೀತಿ ಫಿನಿಕ್ಸ್ ಅಕ್ಕಿ ತರ ಎದ್ದು 1 to 2 ಅವನ್ ಏನ್ ಕಾಲ್ದಿರ್ತಾನೋ 10 ಪಟ್ಟು ದುಡ್ಡು ಬಿಡ್ತಾನೋ ವಿತ್ ಇನ್ ಎ ಇಯರ್. ಅದು ಕೂಡ ಫ್ರಾಕ್ಟ್ ಆಫ್ ಸೆಕೆಂಡ್ಸ್ ಅವನ್ ಯೋಗ ಟರ್ನ್ ಆಯ್ತು. ಅವನಿಗೆ ದಶಾಭಕ್ತಿ ಚೆನ್ನಾಗಿರ್ಬೇಕು. ಗಜಕೇಸರಿ ಯೋಗ ಇದ್ದವ್ರಿಗೆಲ್ಲ ಯೋಗ ಬರಲ್ಲ ತಿಳ್ಕೊಂಬಿಡಿ. ಗಜಕೇಸರಿ ಯೋಗ ಯಾರಿಗ್ ಬರುತ್ತೆ ಅಂದ್ರೆ, ಅವ್ರಿಗೆ ಮೇಷ ರಾಶಿ ಇರ್ಬೋದು, ವೃಷಭ ರಾಶಿ, ಕರ್ಕಾಟಕ ರಾಶಿ, ಸಿಂಹ ರಾಶಿ, ಈ 4 ರಾಶಿಯವ್ರಿಗೆ ದಶ ಮತ್ತೆ ಭುಕ್ತಿ. ದಶದಲ್ಲಿ ಗುರು ಇದ್ದು ಭುಕ್ತಿಯಲ್ಲಿ ಚಂದ್ರ ಇದ್ರೆ, ಇಲ್ಲಾಂದ್ರೆ ದಶದಲ್ಲಿ ಚಂದ್ರ ಇದ್ದು ಭುಕ್ತಿನಲ್ಲಿ ಗುರು ಇದ್ರೆ ಮಾತ್ರ ಅವ್ರಿಗೆ ಗಜಕೇಸರಿ ಯೋಗ ಚೆನ್ನಾಗಿ ಅವ್ರಿಗೆ ಆಗ್ಬಿರುತ್ತೆ. ಹಂಗಂತ ನಿಮಗೆ ವೃಶ್ಚಿಕ ರಾಶಿನಲ್ಲಿ ಇದ ನೀಚನಾಗಿರ್ತಾನಲ್ಲಿ ಗುರು ಆಗಲ್ಲ. ವೃಶ್ಚಿಕ ರಾಶಿಯವ್ರಿಗೆ ಗಜಕೇಸರಿ ಯೋಗ ಆಗಲ್ಲ. ಸತ್ತೋಗ್ತಾ ಇದ್ದ ಬದುಕಿರ್ತಾನೆ ಅಂದ್ರೆ ಗಜಕೇಸರಿ ಯೋಗ ಇದೆ ಅಂತ ತಿಳ್ಕೊಬೇಕು ಅವರು. ಸತ್ತೋಗ್ತಾ ಇದ್ದ ಬೈ ಮಿಸ್ಟೇಕ್ ಉಳಿಕೊಂಡ್ಬಿಡಕಣ ಅಂದ್ರೆ ಗಜಕೇಸರಿ ಯೋಗ ಇದೆ ಅವ್ನಿಗೆ ಅಷ್ಟೇ. ನೋಡಿ, ಗಜಕೇಸರಿ ಯೋಗ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ನಿಮ್ಗೆ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ. ನಿಮ್ಮ ಜಾತಕ ನೀವೇ ನೋಡ್ಕೊಳ್ಳಿ, ಹೇಗೆ ಈಸಿಯಾಗಿ ನೋಡ್ಕೋಬಹುದು. ನಿಮ್ಗೆ ಕೇಂದ್ರ ಸ್ಥಾನದಿಂದ ಚತುರ್ಥ ಕೇಂದ್ರ ಸ್ಥಾನ, ಚತುರ್ಥ ಸ್ಥಾನ, ಸಪ್ತಮ ಸ್ಥಾನ, ದಶಮ ಸ್ಥಾನದಲ್ಲಿ ಇದ್ದಾಗ ಯಾರು ಗುರು ಇರಬೇಕಿಲ್ಲಿ, ಅಥವಾ ಚಂದ್ರನಿಂದ 4ನೇ ಮನೆ, ಚಂದ್ರನಿಂದ 7ನೇ ಮನೆ, ಚಂದ್ರನಿಂದ 10ನೇ ಮನೆಯಲ್ಲಿ ಗುರು ಇರಬೇಕು. ಆವಾಗ ಅವರಿಗೆ ಗಜಕೇಸರಿ ಯೋಗ ಇರುತ್ತದೆ. ಈಗ ಲಗ್ನದಲ್ಲಿ ಒಂದು ಲಗ್ನ, ಯಾವ್ದೋ ಒಂದು ಲಗ್ನದಲ್ಲಿ ಇದಾರೆ, ಈಗ ಮೇಷ ಲಗ್ನದಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ಮೇಷ ಲಗ್ನದಲ್ಲಿ ಗುರು ಮತ್ತೆ ಚಂದ್ರ ಇಬ್ರು ಒಟ್ಟಿಗೆ ಇದ್ದಾರೆ, ಗಜಕೇಸರಿ ಯೋಗ ಅವರಿಗೆ ಆಗ ಒಂದೇ. ನೋಡಿ, ಕೇಂದ್ರ ಸ್ಥಾನ ಯಾವ್ದು ಹೇಳಿದೆ, 1, 4, 7, 10. ಈಗ ಇಲ್ಲಿ 1ನೇ ನಿಮಗೆ ಲಗ್ನದಲ್ಲೇ ಇದ್ದಾನೆ, ಚಂದ್ರನು ಇದ್ದಾನೆ, ಗುರುನು ಇದ್ದಾನೆ. ಗಜಕೇಸರಿ ಯೋಗ ಚಿನ್ನ ಮುಟ್ಟಿದೆಲ್ಲ ಚಿನ್ನ. ಅವನು ಹೆಂಗಿದ್ರು ಬದುಕೋಗ್ಬಿಡ್ತಾನೆ, ಕೋಟಿ ದುಡ್ದು ಬಜಾಕ್ತಾನೆ, ಇಲ್ಲಾಂದ್ರೆ ಹೈಯರ್ ಪೊಸಿಷನ್ಗೆ ಹೋಗ್ಬಿಡ್ತಾನೆ, ಗೌರ್ಮೆಂಟ್ ಜಾಬ್ ಹೈ ಲೆವೆಲ್ಗೆ ಹೋಗ್ಬಿಡ್ತಾರೆ. ದಾನ ಶೂರ ಕರ್ಣ ಆಗ್ತಾರೆ, ದಾನಗಳನ್ನ ಮಾಡ್ತಾರೆ, ಮತ್ತೆ ವಿದ್ಯಾವಂತಕರಾಗ್ತಾರೆ, ತುಂಬಾ ನಾಲೆಡ್ಜಬಲ್ ಪೀಪಲ್ ಆಗ್ತಾರೆ, ಅತ್ಯುನ್ನತ ರ್ಯಾಂಕ್ ಸ್ಟೂಡೆಂಟ್, ಗಿನ್ನಿಸ್ ರೆಕಾರ್ಡ್ ಮಾಡೋರು, ಇಲ್ಲಾಂದ್ರೆ ರ್ಯಾಂಕ್ ಸ್ಟೂಡೆಂಟ್ ಕ್ಲಾಸ್ 1 ಆಫೀಸರ್ ಆಗಿರ್ತಾರೆ.
ಫುಲ್ಲಿ ಹೈ ಲೆವೆಲ್ ಥಿಂಕಿಂಗ್ ಇರುತ್ತೆ ಅವ್ರದೆಲ್ಲ, ಹಂಗೆ ಇರ್ತಾರ ಅವರು. ಅದ್ರ ಜೊತೆಗೆ ಇವ್ರಿಗೆ ಅತ್ಯುನ್ನತ ಸ್ಥಾನಮಾನ, ಈಗ ಚೀಫ್ ಮಿನಿಸ್ಟರ್ ಜೊತೆ ನಿಂತ್ಕೊಳ್ಳೋರು, ಪ್ರೈಮ್ ಮಿನಿಸ್ಟರ್ ಜೊತೆ ಇರೋ ಅಂತವ್ರು, ಏನು ಕಿಂಗ್ ಮೇಕರ್ಸ್ ಇವರು, ಅದ್ರ ಜೊತೆಗೆ ಕಿಂಗ್ ಮೇಕರ್ಸ್ ಆಗ್ಬಿಡ್ತಾರೆ ಇವರು ಗಜಕೇಸರಿ ಯೋಗ. ಇಲ್ಲ ಅದು ಯಾವ್ದೋ ಒಂದು ಕಂಪನಿ ಅಥವಾ ಯಾವ್ದೋ ಒಂದು ಡೈರೆಕ್ಟರ್, ಇಲ್ಲ MD ಮ್ಯಾನೇಜಿಂಗ್ ಡೈರೆಕ್ಟರ್, ಇಲ್ಲ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಇದೆಲ್ಲ ಗಜಕೇಸರಿ ಯೋಗ ಇದ್ದಾಗ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸುವ ಯೋಗ ಕೂಡ ಅವ್ರಿಗಿರುತ್ತೆ. ಹಾಗಾಗಿ ಗಜಕೇಸರಿ ಯೋಗ ಅವ್ರಿಗೆ ಏನಾದ್ರು ವೃಶ್ಚಿಕ ರಾಶಿನಲ್ಲಿದ್ರೆ ನೀಚನಾಗಿರ್ತಾನೆ, ಅಲ್ಲಿ ನಿಮ್ಗೆ ಆಗಲ್ಲ. ನಿಮಗೆ ಯಾವಾಗ ಗುರು ದಶ ಚಂದ್ರಭುಕ್ತಿ ನಡೆಯುತ್ತೋ ಆವಾಗ ನಿಮಗೆ ಗಜಕೇಸರಿ ಯೋಗ ನಿಮಗೆ ಸಿದ್ಧಿ ಕೊಡುತ್ತೆ. ಸಿದ್ಧಿ ಅಂದ್ರೆ ಅತಿ ಹೆಚ್ಚು ಲಾಭವನ್ನ ತಂದು ಕೊಡುತ್ತದೆ, ಅತಿ ಹೆಚ್ಚು ನಿಮಗೆ ಯಶಸ್ಸನ್ನ ತಂದು ಕೊಡುತ್ತದೆ. ವಿದ್ಯೆ, ಬುದ್ಧಿ, ಧನ, ಕನಕ, ವಸ್ತು, ವಾಹನ ಪ್ರತಿಯೊಂದರಲ್ಲೂ ನಿಮಗೆ ರಾಜಯೋಗವನ್ನ ನಿಮಗೆ ತಂದು ಕೊಡುವುದೇ ಗಜಕೇಸರಿ ಯೋಗ. ಹಾಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಗಜಕೇಸರಿ ಯೋಗ ನಿಮ್ಮದನ್ನ ನೀವೇ ನೋಡ್ಕೊಳ್ಳಿ. ಈಗ ನಾನು ಈಸಿಯಾಗಿ ನಿಮಗೆ ಮೆಥಡ್ ಅನ್ನ ನಿಮ್ಗೆ ಎಲ್ಲಿ ಹೇಗೆ ನೋಡ್ಬೇಕು ಅನ್ನೋದನ್ನ ಹೇಳಿದೀನಿ. ಕೇಂದ್ರ ಸ್ಥಾನದಿಂದ 4ನೇ ಮನೆ, ಮತ್ತೆ 7ನೇ ಮನೆ, 10ನೇ ಮನೆ ನೋಡ್ಬೇಕಿದ್ರೆ ನೋಡ್ಕೊಂಡ್ರೆ ಸಾಕು, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆ ದಶಾಭಕ್ತಿನಲ್ಲಿ ಎಲ್ಲರಿಗೂ ಗಜಕೇಸರಿ ಯೋಗ 100 ಜನಕ್ಕೆ 80 ಜನಕ್ಕೆ ಇರುತ್ತೆ, ಆದ್ರೆ ಎಲ್ಲರಿಗೂ ಒಲಿಯಲ್ಲ. ಅದು ಒಲಿಯೋದೇ ದಶಾಭುಕ್ತಿ ಯಾರಿಗೆ ಚೆನ್ನಾಗಿರುತ್ತೆ, ಹುಚ್ಚನಾಗಿ ಯಾರು ಇರ್ತಾನೆ, ಚೆನ್ನಾಗಿ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಒಲಿಯುತ್ತೆ, ಎಲ್ಲರಿಗೂ ಒಲಿಯಲ್ಲ. 80 ಜನ ಇದ್ರೆ ಅದು 10 ಜನಕ್ಕೆ ಒಲಿಯಬಹುದು. ಇನ್ನ 70 ಜನಕ್ಕೆ ದಶಾಭುಕ್ತಿಗಳು ಚೆನ್ನಾಗಿರಲ್ಲ, ಇದ್ರೂ ಕೂಡ ಅವರಿಗೆ ಒಲದಿರೋದಿಲ್ಲ ಅಂತ ಹೇಳ್ತಾ, ನನ್ನ ಪ್ರೀತಿಸಿ ಯಾರ್ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ನನ್ನ ಪ್ರೀತಿ ಎಲ್ಲಾ ಜನತೆಗೂ ನಮಸ್ಕರಿಸುತ್ತಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ.